ಲಲಿತಾ, ಮಾವನವರು ಇಷ್ಟೊಂದು ಸಿಟ್ಟು ಮಾಡ್ಕೊಂಡಿರೋದನ್ನು ನಾನು ಇವತ್ತ ನೋಡಿದ್ದು. ಹ್ಞೂ ಸವಿತಾ, ನಾನು ಇವತ್ತ ನೋಡಿ ಮಾವನವ್ರು ಅಷ್ಟೊಂದು ಸಿಟ್ಟು ಮಾಡ್ಕೊಂಡಿರೋದನ್ನು ನೋಡಿದಂದ್ರೆ ಎಷ್ಟು ಸಿಟ್ಟು ಮಾಡ್ಕೊಂಡಿದ್ರು ಯಪ್ಪ. ನನಗಂತೂ ಒಂದು ಕ್ಷಣ ನನಗೆ ಭಯ ಆಗ್ಬಿಟ್ಟಿತ್ತು. ಹ್ಞೂ, ಎಷ್ಟು ಸಿಟ್ಟನಾಗಿದ್ರಂದ್ರೆ ಯಪ್ಪ. ಅಂಥ ರಾಜವರು ಹೆಂಗೆ ಮಾತಾಡ್ತಿದ್ರು ಬಾಯಿ ಬಂದಂಗೆ, ಅಂಥವ್ರು ಸುಮ್ಮನೆ ಆಗ್ಬಿಟ್ರು. ಮಾವನವ್ರಿಗೆ ಸಿಟ್ಟು ಬಂದ್ರೆ ಹೆಂಗಿರ್ತಾರೆ ಅನ್ನೋದು ಇವತ್ತು ಗೊತ್ತಾಗೈತಿ ಮನೆಯಾಗ ಎಲ್ರಿಗೂ. ನಿಜ, ಮಾವನರು ಇವತ್ತು ಕರೆಕ್ಟ್ ನಿರ್ಧಾರ ತೊಗೊಂಡಾರ. ಇನ್ನು ಮೇಲರ ಸೊಕ್ಕ ಕಮ್ಮಿ ಆಗ್ಬೇಕಾ ರಾಜುದು. ಅಲ್ಲ, ಅಷ್ಟು ಕೆಲಸ ಹೋದ್ರೂ ಒಂದು ಚೂರು ಕೂಡ ಸೊಕ್ಕ ಕಮ್ಮಿ ಆಗೈತನ ನೋಡು. ಹ್ಞೂ ಹ್ಞೂ, ಒಂದು ಚೂರು ಸೊಕ್ಕ ಕಮ್ಮಿ ಆಗಿಲ್ಲ. ಅದ ಅಂತೀನಿ. ಅದಕ್ಕೆ ಈಗ ಹೆಂಗೋ ಮಾವನವ್ರು ತೀರ್ಮಾನ ಮಾಡಾರಲ್ಲ, ಮನ್ಯಾಗ ಅವ್ರ ನಿರ್ಧಾರ ಕರೆಕ್ಟಾಗಿ ತೊಗೊಳಕ್ಕೆ ಕುಂತ್ರಂದ್ರೆ ಎಲ್ಲ ಸರಿ ಹೋಗುತ್ತೆ. ಏನು ಈಗ ಸಮಾಧಾನ ಆಯ್ತಾ ನಿಮ್ಮಿಬ್ಬರಿಗೂ? ಹಾಲು ಕುಡ್ದಷ್ಟು ಸಂತೋಷ ಆಗಿರ್ಬೇಕು. ಬಂದು ಹಾಲು ಕುಡಿಬೇಕಿಲ್ಲ, ಕುಡೀರಿ ಹಾಲನ್ನು. ಒಟ್ಟಿನಲ್ಲಿ ಮನೆಯಾಗಿರೋ ಎಲ್ಲರ ನೆಮ್ಮದಿನೂ ಕಳೆದ ಮೇಲೆ ಸಮಾಧಾನ ಆಕೈತಿ ನಿಮಗೆ. ಈ ಮನೆ ಉದ್ಧಾರ ಮಾಡಿಬಿಡ್ತೀನಿ, ಹಂಗೆ ಮಾಡಿಬಿಡ್ತೀವಿ, ಹಿಂಗೆ ಮಾಡಿಬಿಡ್ತೀವಿ ಅಂತಂದು ದೊಡ್ಡ ದೊಡ್ಡದಾಗಿ ಕೊಚ್ಕೋತಿದ್ರಿ. ಇವಾಗ ನನ್ನ ಗಂಡನ ಹೊಲಕ್ಕೆ ಹೋಗೋಂಗೆ ಮಾಡಿದ್ರಲ್ಲ ನೀವಿಬ್ಬರು. ನಿಮ್ಮಿಬ್ಬರು ಮೇಲಿರೋ ಈ ಸೇಡನ್ನು ತೀರ್ಸ್ಕೊತೀನಿ ನಾನು. ನೆನ್ಪಿಟ್ಕೋರಿ, ಎಷ್ಟು ಸೊಕ್ಕು ನಿಮಗೆ. ನಿಮ್ಮಿಂದನೇ ಇವತ್ತು ಮನೆಯಾಗೆಲ್ಲ ಹಿಂಗೆ ಆಗಾಕೊಂತಿರೋದು. ಒಂಚೂರು ಅತ್ತಿ ಮಾವ ಅನ್ನೋದು ಭಯ ಇಲ್ಲ, ಏನಿಲ್ಲ. ಇವರ ದೊಡ್ಡ ಹಿರೇ ಮನುಷ್ಯರಾಗ್ಬಿಟ್ಟಾರ. ಜಗತ್ನಾಗ ಯಾರು ದುಡಿಲಾರ್ದ ರೊಕ್ಕನ ಇವರ ದುಡಿತಾರಲ್ಲ, ಅದಕ್ಕೆ ಇಷ್ಟು ಕೊಬ್ಬು ಇವರಿಗೆ. ಹಲೋ ಹಲೋ, ಒಂದು ನಿಮಿಷ ಇರ್ರಿ. ಇಬ್ಬರು ಅತ್ತಿ ಸೊಸಿ ಎದಕ್ಕೆ ಬಂದು ನೀವು ಒದ್ರಾ ಕುಂತೀರಿ ನಮ್ಮ ಮುಂದೆ ಬಂದು? ನಾವೇನು ಮಾಡೀವಿ ಅಂಥದ್ದು? ಏನು ಪ್ರತಿ ಸಲನೂ ಮನ್ಯಾಗ ಏನಾರಾಗಲಿ ಎಲ್ಲ ತೊಗೊಂಬಂದು ನಮ್ಮ ಮೇಲೇನ ಹಾಕ್ತಿರಲ್ಲ ನೀವು. ನೀವು ಮನ್ಯಾಗ ಆ ವಿಷಯ ಹೇಳಿದಕ್ಕೆ ನನ್ನ ಗಂಡ ಆ ತೀರ್ಮಾನ ತೊಗೊಂಡಿದ್ದು. ಇವಾಗ ಮನ್ಯಾಗ ಏನಾಗಕುಂತ್ರೂ ಎಲ್ಲ ನಿಮ್ಮಿಬ್ಬರಿಂದನೇ ಆಗಾಕುಂತಿರೋದು. ಅದನ್ನೆಲ್ಲ ನೀವೇ ಸರಿ ಮಾಡ್ರಿ ಈಗ. ಹೌದಾತೆ, ನಿಮ್ಮ ಮಗಗೆ ಹೋಗಿ 25 ಲಕ್ಷ ರೂಪಾಯಿ ಲಂಚ ಇಸ್ಕೊಂಡು ಸಿಕ್ಕಾಕೊಂಡ್ಬಿಡಂತ ನಾವು ಹೇಳಿದ್ವಾ? ಲಂಚ ಇಸ್ಕೊಂಡು ಸಿಕ್ಕಾಕೊಂಡ್ಮೇಲೆ ಕೆಲಸ ಕಳ್ಕೊಂಡು ಮನ್ಯಾಗ ಖಾಲಿ ಕುತ್ಕೋ ಅಂತಂದು ನಾವು ಹೇಳಿದ್ವಾ ಅತ್ತೆ? ಕೆಲಸ ಕಳ್ಕೊಂಡ್ರೂ ಒಂದು ಚೂರು ಕೂಡ ಗಿಲ್ಟ್ ಇಲ್ಲ, ಏನೂ ಇಲ್ಲ. ಎಷ್ಟು ಸೊಕ್ಕಿಂದ ಮಾತಾಡ್ತಾರೆ ಮಾವನರಿಗೆ. ಅದಕ್ಕೆ ಮಾವನರಿಗೆ ಸಿಟ್ಟು ಬಂದೈತಿ, ಆ ತೀರ್ಮಾನ ತೊಗೊಂಡಾರ. ಅಷ್ಟಕ್ಕೂ ಮಾವನರ ಆ ನಿರ್ಧಾರ ತೊಗೋತಾರಂತ ನಮಗೇನು ಕನಸು ಬಿದ್ದಿತ್ತಾತೆ? ಮನೆಯಲ್ಲಿ ಏನಾದ್ರೂ ಬರೀ ನಮ್ಮ ಮೇಲೇ ಬರೋದಷ್ಟು ಗೊತ್ತು ನಿಮ್ಗೆ. ಮೊದಲು ನಿಮ್ಮ ಮಗ ಏನು ತಪ್ಪು ಮಾಡೋಣ, ಅದನ್ನು ಹೆಂಗೆ ಸರಿಪಡಿಸ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ರೆ ಹೊರತು ಬಂದು ನಮ್ಮಿಬ್ಬರ ಮೇಲೆ ಒದರಾಡೋದಲ್ಲ. ಇನ್ನು ಕವಿತಾ, ನಿನ್ನ ಗಂಡನ ನೀನು ಮೊದಲು ನೆಟ್ಟಿಗೆ ಇಟ್ಕೊಳೋದು ಕಲಿ, ಆಮೇಲೆ ಬಂದು ನಮ್ಮಿಬ್ಬರ ಮೇಲೆ ಸೇರಿ ತೀರಿಸ್ಕೊಳಂತಿ ಅಂತ. ಮೊದಲು ನಿನ್ನ ಜೀವನನ ನೀನು ನೆಟ್ಟಿಗೆ ಮಾಡ್ಕೊ, ಅದನ್ನು ಬಿಟ್ಟು ನಮ್ಮ ಮೇಲೆ ಬಂದು ಒದರಾಡೋದಲ್ಲ. ಹೌದತ್ತೆ, ನಾವು ದುಡಿತೀವಿ, ನಾವು ತಿಂತೀವಿ, ಏನು ಕಷ್ಟ? ನಾವು ಇನ್ನೊಬ್ರು ಹಂಗನಾಗೇನು ಬೆಳೆಯ ಇಲ್ಲ ಮನ್ಯಾಗ. ಹಂಗೆ ಇನ್ನೊಬ್ರು ದುಡ್ಡಿಗೂ ಆಸೆ ಪಡೋರಲ್ಲ. ನಾವು ಕಷ್ಟ ಪಡಿತೀವಿ, ನಾವು ದುಡಿತೀವಿ, ಅದ್ರಾಗೇನೇನು ತಪ್ಪಿದೆ ಅತ್ತೆ? ನೀವು ಕಷ್ಟಪಡ್ರಲ್ಲ, ನೀವು ದುಡಿರಲ್ಲ. ನಾವೇನಾದರೂ ಬೇಡ ಅಂದಿದ್ದೀವ ದುಡಿಯೋದಕ್ಕೆ? ನಿಮ್ಮ ಕೈನಲ್ಲಿ ದುಡಿಯೋಕ್ಕಾಗಲ್ಲ ಅಂತ ಅಂದ ಮಾತ್ರಕ್ಕೆ ನಮಗೆ ಬಂದು ಪ್ರತಿ ಸಲ ಮಾತಂದ್ರೆ ನಾವೇನು ಮಾಡಿರತ್ತೆ? ನಾವು ದುಡಿತೀವಿ, ನಾವು ತಿಂತೀವಿ. ನೀವು ಅಂದ್ರಿಲ್ಲ ಈ ಮನ್ಯಾಗ ಯಾರು ದುಡಿತಾರೋ ಅವ್ರದ ಮಾತು ನಡಿಬೇಕಂತಂದು. ಇವಾಗ ಮಾವನರು ದುಡಿಯಾಕುಂತಾರಲ್ರಿ, ಮಾವನರು ಹಂಗೆ ನನ್ನ ಗಂಡ ಮತ್ತು ಚಂದ್ರಮಾವರ ಅವ್ರು 3 ಜನ ದುಡಿಯಾಕುಂತಾರ. ಅದಕ್ಕೆ ಅವ್ರು 3 ಜನ ತೀರ್ಮಾನ ತೊಗೊತಾರೆ. ಅದರಲ್ಲಿ ಏನಿದೆ ಅತ್ತ ತಪ್ಪು? ನೀವು ಹೇಳಿದ್ದು ತಾನೇ ಮಾತು, ಈ ಮನ್ಯಾಗ ಯಾರು ಜಾಸ್ತಿ ದುಡಿತಾರೋ ಅವ್ರದ ಮಾತು ನಡಿಬೇಕಂತಂದು. ಈ ಮಾವನರು ದುಡಿಯಾಕುಂತಾರ, ಅವ್ರು ನಿರ್ಧಾರ ತೊಗೋತಾರೆ ಬಿಡ್ರಿ ಅತ್ತೆ. ಯಾಕೆ ಈಗ ನಿಮ್ಮ ಮಾತು ಎಲ್ಲಿ ಹೋತು? ನಿಮ್ಮ ಮಗಗ ಒಂದು ನಿರ್ಧಾರ ತೊಗೊಳೋದು, ನಮಗೆ ಒಂಥರ ನಿರ್ಧಾರ ತೊಗೊಳೋದು, ಈ ದುರ್ಬುದ್ಧಿನ ಬಿಡ್ರಿ ಅತ್ತೆ. ಮೊದಲು ನಿಮ್ಮ ಮಗ ಮಾಡಿರೋ ತಪ್ಪನ್ನು ಅವರಿಗೆ ಅರಿವಾಗಂಗೆ ಮಾಡಿರಿ. ಇವಾಗಲಾದರೂ ಅವ್ರಿಗೆ ಬದಲಾಗಿ ಒಂದು ಒಳ್ಳೆ ಜೀವನ ನಡ್ಸ್ಕೊಂಡು ಹೋಗಂಗೆ ಮಾಡಿರಿ. ಇಲ್ಲ ಅಂದ್ರೆ ಈ ಸಲ ಏನೋ ಸುಮ್ಮನೆ ಬಿಟ್ಟಾರ, ಮುಂದಿನ ಸಲನೂ ಏನೋ ನೌಕರಿ ಬಂದು ಅಕಸ್ಮಾತ್ ನೌಕರಿ ಸೇರಿ ಮತ್ತೆ ಹಿಂಗೆ ಲಂಚ ಇಸ್ಕೊಳಕ್ಕೆ ಕುಂತ್ರಂದ್ರೆ ಸೀದಾ ಪೊಲೀಸ್ ಸ್ಟೇಷನಿಗೆ ಒಳಗಡೆ ಹಾಕ್ತಾರೆ. ನೀವು ಜಪ್ಪಯ್ಯ ಅಂದ್ರೆ ಬಿಡಂಗಿಲ್ಲ. ಇವಾಗೇನು ನಮ್ಮ ಮುಂದೆ ಬಂದು ಏನು ಒದ್ರಾಡಕ್ಕೆ ಕುಂತಿರಲ್ಲ, ಹಿಂಗೆ ಪೊಲೀಸ್ನವ್ರ ಮುಂದೆ ಹೋಗಿ ಒದ್ರಾಡಿದ್ರೆ ಅವ್ರು ಸುಮ್ಮನೆ ಇರಂಗಿಲ್ರಿ ಆಗ್ತಾರೆ. ಆಗಿರೋ ತಪ್ಪನ್ನು ಸರಿ ಮಾಡೋದ್ರ ಕಡೆ ಲಕ್ಷ್ಯ ಕೊಡ್ರಿ, ಅದನ್ನು ಬಿಟ್ಟು ನಮ್ಮ ಮೇಲೆ ಬಂದು ಒದ್ರಾಡೋದಲ್ಲ. ಹಂಗೆ ಕವಿತಾ, ನಿನ್ನ ಗಂಡನ್ನ ಸರಿಯಾದ ದಾರಿಗೆ ಕರ್ಕೊಂಡು ಹೋಗೋದ್ರ ಕಡೆ ಲಕ್ಷ್ಯ ಕೊಡು. ಆಮೇಲೆ ನಮ್ಮ ಮೇಲಿರೋ ಸೇಡನ್ನು ತೀರಿಸ್ಕೊಡಂತೆ ಅಂತ. ಏನು ದೊಡ್ಡ ಹಿರೇ ಮನುಷ್ಯಕ್ಕೆ ಈಕಿ ಮನೆಗೆ ಈಕಿ ಮಾತನ್ನು ನಾವು ಕೇಳ್ಬೇಕು. ಮಾಡಾಕಕ್ಕೆ ನೆಟ್ಟಕ್ಕೆ ಕೆಲಸ ಇಲ್ಲ, ದುಡಿಲಾರ್ದ ತಿನ್ನಕ್ಕೆ ಗತಿ ಇಲ್ಲ ತವ್ರ ಮನ್ಯಾಗ. ಇಲ್ಲಿ ನೋಡಿದ್ರೆ ದೊಡ್ಡ ದೊಡ್ಡ ಮಾತು ಮಾತಾಡ್ತಾರೆ. ಇನ್ನು ಮತ್ತು ಅವ್ರ ಮನ್ಯಾಗ ಆಸ್ತಿ ಗೀಸ್ತಿ ಇದ್ದು ಸಿರಿವಂತರ ಏನಾರು ಇದ್ದಿದ್ದಿದ್ರೆ ಇನ್ನೂ ಎಷ್ಟು ಸೊಕ್ಕ ಅಹಂಕಾರ ಇರ್ತಿತ್ತೋ ಏನು ಇವರಿಗೆ. ಹೌದ್ರಿ ಅತ್ತರ, ನಮ್ಮ ತವ್ರ ಮನ್ಯಾಗ ಸಿರಿವಂತಿಕೆ ಏನು ಇಲ್ಲದೆ ಇರ್ಬೋದು, ಆದ್ರೆ ನ್ಯಾಯ ನೀತಿಯಿಂದ ಬದುಕೋದನ್ನು ಹೇಳ್ಕೊಟ್ಟಾರ. ಇನ್ನೊಬ್ರು ದುಡ್ಡಿಗೆ ಆಸೆ ಪಡೋದು ನಮ್ಮ ಮನ್ಯಾಗ ಹೇಳ್ಕೊಟ್ಟಿಲ್ರಿ ಅತ್ತರ. ಇನ್ನೊಬ್ರು ದುಡ್ಡಿಗೆ ಆಸೆ ಪಡೋದನ್ನು ನಮ್ಮ ಮನ್ಯಾಗ ಹೇಳ್ಕೊಟ್ಟಿಲ್ಲ, ಹೇಳ್ಕೊಡೋದು ಇಲ್ರಿ ಅತ್ತರ. ಅದಕ್ಕೆ ನಾವು ನಿಯತ್ತಿಂದ ಕಷ್ಟಪಟ್ಟು ದುಡ್ದು ತಿಂತೀವ್ರಿ. ನಿಮ್ಮಂಗೆ ಒಮ್ಮಿಗೆ ಗುಡ್ಡ ಏರಾಕ್ಕೆ ಹೋಗಂಗಿಲ್ರಿ. ಅದಕ್ಕೆ ರೀ ಅತ್ತರ, ನಮ್ಮ ಮನ್ಯಾಗ ನೋಡ್ರಿ ಹೆಂಗೆ ಬೆಳೆಸಾರ ನಮ್ಮನ್ನು. ನಿಮ್ಮ ಮನ್ಯಾಗ ನೋಡ್ರಿ ನೀವು ಹೆಂಗೆ ಬೆಳೆಸಿರಿ ನಿಮ್ಮ ಮಗನ್ನ.
ಹೆಣ್ಮಕ್ಳಾಗಿ ನಾವು ದುಡ್ಕೊಂಡು ತಿಂತೀವಿ. ದುಡಿದು ಮುಂದೆ ಏನಾರು ಸಾಧಿಸ್ತೀವಿ ಅನ್ನೋದು ಛಲ ಐತಿ, ನಂಬಿಕೆ ಐತಿ, ನಮ್ಗೆ ಹಠ ಐತಿ. ಆದ್ರೆ ನಿಮ್ಮ ಮಗ ಏನು ರೀ ಅತ್ಯಾರ ಗಣಮಗ ಆಗಿಚ್ಚಿ ಇನ್ನೊಬ್ರು ದುಡ್ಡಿಗೆ ಆಸೆ ಪಟ್ಟು ಲಂಚ ತೊಗೊಂಡು ಕೆಲಸ ಕಳ್ಕೊಂಡು ಮನ್ಯಾಗ ಬಿದ್ದುಕೊಂಡಾನ. ನಾಚಿಕೆ ಆಗ್ಬೇಕ್ರಿ ಅತ್ಯಾರ ಇದಕ್ಕೆ ನಿಮ್ಗೆ. ನೋಡಿ ಲಲಿತಾ, ತಮ್ಮ ತಾಟ್ನಾಗ ದೊಡ್ಡ ಹೆಗಡಾನ ಬಿದ್ದೈತಿ. ಅದನ್ನ ನೋಡಿಬಿಟ್ಟು ನಮ್ಮ ತಾಟ್ನಾಗ ಬಿದ್ದಿರೋ ಸಣ್ಣ ನೊಣಾನ್ ತೆಗಿಯಾಕೆ ಬಂದಾರ. ಮೊದಲು ತಮ್ಮ ಮಗಗೆ ತಾವು ಬುದ್ಧಿವಾದ ಹೇಳೋ ಯೋಗ್ಯತೆ ಇರಲಿಲ್ಲ ಅಂದ್ರೆ ಅಷ್ಟು ಹೊತ್ತು ನಮಗೆ ಬಂದು ಬುದ್ಧಿವಾದ ಹೇಳಕ್ಕೆ ಬರ್ತಾರೆ. ಅತ್ಯಾರ ನಮಗೆ ನಿಮ್ಮಿಂದ ತಿಳುವಳಿಕೆ ಹೇಳಿಸ್ಕೊಳ್ಳುವಂಥ ಪರಿಸ್ಥಿತಿ ಗತಿ ಇನ್ನೂ ಬಂದಿಲ್ಲ ರೀ. ಬರೋದು ಇಲ್ಲ, ಬರೋದು ಬೇಡಪ್ಪ. ನಿಮ್ಮಿಂದ ಬುದ್ಧಿವಾದ ಹೇಳಿಸ್ಕೊಂಡು ಚೆ ಇನ್ನೊಬ್ಬರು ದುಡ್ಡಿಗೆ ಆಸೆ ಪಟ್ಟು ಊರು ಮಂದಿ ಮುಂದೆಲ್ಲ ಮರ್ಯಾದೆ ಕಳ್ಕೊಳ್ಳೋ ಅಂಥ ಪರಿಸ್ಥಿತಿ ನಮಗೆ ಬೇಡನೇ ಬೇಡ. ನಾವು ಬೇಕಾದ್ರೆ ಒಂದು ಉಪವಾಸ ಇದ್ರೂ ಪರವಾಗಿಲ್ಲ, ಕಷ್ಟಪಟ್ಟು ದುಡಿದು ತಿಂದು ನೆಮ್ಮದಿಯಿಂದ ಇರ್ತೀವಿ ರೀ. ಅತ್ಯಾರ ಮೊದಲು ಕಷ್ಟಪಟ್ಟು ದುಡಿಯೋದನ್ನು ಹೇಳ್ಕೊಡ್ರಿ ನಿಮ್ಮ ಮಗಗೆ. ಮುಂದೆ ಈ ನೌಕರಿ ಇಲ್ಲ ಅಂದ್ರೂ ಇನ್ನೊಂದು ನನಗೆ ಈ ನೌಕರಿ ಇಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಹೆಂಗಾದ್ರೂ ದುಡಿತೀನಿ ಜೀವನದಾಗ, ನಾನು ಮುಂದೆ ಬರ್ತೀನಿ ಅನ್ನೋ ನಂಬಿಕೆನೂ ಇಲ್ಲ ನಿಮ್ಮ ಮಗಗೆ. ಆಮೇಲೆ ನಾನು ದುಡಿತೀನಿ ಅನ್ನೋದು ಇಲ್ಲ. ಏನಾರು ರೊಕ್ಕ ಹೊಂದಿಸ್ಕೊಡ್ರಿ, ನಾನು ಅದೇ ನೌಕರಿಗೆ ಸೇರ್ತೀನಿ, ಮತ್ತು ಅಲ್ಲಿ ಲಂಚ ತೊಗೋತೀನಿ, ಮತ್ತು ಸಿಕ್ಕಾಕೋತೀನಿ. ನಿಮ್ಮ ಮಗಗೆ ಒಂದಿಷ್ಟರ ಮಾನ ಮರ್ಯಾದೆ ಅನ್ನೋದು ಐತನ್ರಿ ಅತ್ಯಾರ? ಎಲ್ಲನ ಇಲ್ಲ. ಯವ್ವ ತಾಯಿ ಕವಿತಾ, ಹೆಂಡತಿ ಆದಮೇಲೆ ಬರೀ ಈ ತಿಂದು ಕುತ್ಕೊಳ್ಳೋದಷ್ಟೇ ಅಲ್ಲ, ಗಂಡ ಏನಾರು ತಪ್ಪು ಮಾಡಿದ್ರೆ ಅದನ್ನು ಚಂದನ ತಂಗ ತಿದ್ದಿ ತಿಳಿಸಿ ಹೇಳ್ಬೇಕು. ನನ್ನ ಗಂಡ ಗೌರ್ಮೆಂಟ್ ನೌಕರಿ ಮಾಡ್ತಾನೆ, ಲಕ್ಷ ಲಕ್ಷ ದುಡ್ಡು ಸಂಪಾದನೆ ಮಾಡ್ತಾನಂತ ಕೊಚ್ಕೋತಿದ್ದಿಲ್ಲ. ಈಗೇನಾಯ್ತು? ನಿನ್ನ ಗಂಡಗೆ ಒಂದು ನೌಕರಿ ಅಲ್ಲ, ನಮ್ಮ ಗಂಡಂದ್ರಿಗೆ ನೌಕರಿ ಇಲ್ಲ ಅಂದ್ರೂ ಹೊಲದಾಗ ಕೆಲಸ ಇರ್ತೈತಿ. ಆದರೆ ನಿನ್ನ ಗಂಡಂದೇನು ಅದೇನದು ಹೊಲದಾಗ ಕೆಲಸ ಮಾಡೋಕ್ಕೂ ಬರೋಂಗಿಲ್ಲ, ಅಳ್ತಾರ. ಚಂದನ ತಂಗಿರೋ ಸರ್ಕಾರಿ ನೌಕರಿನೂ ಕಳ್ಕೊಂಡಾರ. ಮತ್ತು ಏನು ಬರ್ತೈತಿ ನಿನ್ನ ಗಂಡಗೆ? ಸುಮ್ಮನೆ ಅದೇವು ಅಂತಂದು ಬಾಯಿಗೆ ಬಂದಂಗೆ ಮಾತಾಡಕ್ಕೆ ಹೋಗ್ಬೇಡ ನೀನು. ನಿಮ್ದು ತಪ್ಪಿದ್ದಕ್ಕೋಸ್ಕರ ನೀವು ಸುಮ್ಮನೆ ಇದ್ದೀರಿ ಅತ್ಯಾರ. ಸುಮ್ಮನೆ ಬಂದು ನಮಗೇನು ಬೇಕದ ಅನ್ನಕ್ಕೆ ಬಂದ್ರೆ ನಾವು ಮಾತ್ರ ಸುಮ್ಮನೆ ಇರಂಗಿಲ್ಲ ರೀ. ಆದರೆ ಅತ್ಯಾರ ನಮಗೆ ಬಂದಿದ್ದಕ್ಕೆ ಬೈತೀರಿ ಎವ್ರಿ ಟೈಮ್ ನೀವು. ತಪ್ಪಿರೋದು ನಿಮ್ಮ ಮಗಂದೈತಿ, ಹೋಗಿ ನಿಮ್ಮ ಮಗಗೆ ಹೇಳ್ರಿ. ಅದನ್ನು ಬಿಟ್ಟು ಇಲ್ಲಿ ನಮಗೆ ಹೇಳಕ್ಕೆ ಬಂದಾರ. ಮೊದಲು ತಮ್ಮ ಮಗಗೆ ತಾವ ಬುದ್ಧಿ ಕಲ್ಸೋಕ್ಕಾಗೋಲ್ದು, ನಮಗೆ ಬುದ್ಧಿ ಕಲ್ಸಕ್ಕೆ ಬಂದಾರ ಇವರು. ಮಾತಾಡ್ರಿ ಅದು ಎಷ್ಟು ಮಾತಾಡ್ರಿ. ನನಗೂ ವಾಪಸ್ ಒಂದು ಟೈಮ್ ಬರುತ್ತಲ್ಲ, ಆವಾಗ ನಾನು ತಿರುಗಿಸಿ ಹೊಡ್ತಕ್ಕೆ ವಾಪಸ್ ಗೆದ್ದೇ ಇರಬಾರ್ದು ನೀವು ಜೀವನದಲ್ಲಿ. ಹಂಗೆ ಮಾಡ್ತೀನಿ. ಯವ್ವ ತಾಯಿ, ಬರೀ ಇನ್ನೊಬ್ಬರನ್ನು ಬೀಳಿಸೋದ್ರಾಗ ಇರ್ತಿಯಲ್ಲ, ಇನ್ನೊಬ್ಬರನ್ನು ಬೀಳ್ಸಕ್ಕೆ ಹೋಗಿನ ನೀನು ಜೀವನದಾಗ ಬೀಳಾಕೊಂತೀವಿ. ಮೊದಲು ನಿನ್ನ ಜೀವನದ ಕಡೆ ಲಕ್ಷ್ಯ ಕೊಡು, ನಿನ್ನ ಗಂಡನ ಕಡೆ ಲಕ್ಷ್ಯ ಕೊಡು. ಆಮೇಲೆ ಬಂದು ನಮಗೆ ಬೀಳಿಸೋದು ಎಬ್ಸೋದು ಮಾಡಂತೆ ಅಂತ ಬಂದುಬಿಡ್ಲು, ನಮಗೆ ಬೀಳಿಸ್ತಾಳಂತ. ಮೊದಲು ನಿನ್ನ ಜೀವನ ನೀನು ನೋಡ್ಕೊ ಹೋಗು. ಅಕ್ಕಿ ಜೀವನದ ಬಗ್ಗೆ ಮಾತಾಡೋಕೆ ನೀನು ಯಾರೇ? ಮತ್ತು ನಮ್ಮ ಜೀವನದ ಬಗ್ಗೆ ಮಾತಾಡೋಕೆ ಅಕ್ಕಿ ಯಾರೇ ಆತಾರ? ಇದೇನೇನು ಮನಿ ಮಾಡಿರ, ಏನು ಮಾರ್ಕೆಟ್ ಮಾಡಿರ? ನಮ್ಮನೆ ಅದು ಅವಾಜ್ ನಿಮ್ದು. ನೀವು ಮಾತಾಡೋದು ಅತ್ತಾಗ ರೋಡಿನ ಕಡೆ ಕೇಳ್ಸಕೊಂತೈತಿ ಗೊತ್ತಾನ. ಹೋಗೋರು ಬರೋರೆಲ್ಲ ಈ ಕಡೆನ ನೋಡ್ಕೊಂಡು ಹೊಂಟಾರ. ಲಕ್ಷ್ಮಿ, ಕವಿತಾ, ಏನದ ನಿಮ್ದು? ಎದಕ್ಕೆ ಒದರಾಡಕೊಂತೀರಿ ಇಲ್ಲಿ ನಿಂತ್ಕೊಂಡು? ಅಮ್ಮಾರ, ಸರಿಯಾದ ಸಮಯಕ್ಕೆ ಬಂದಿರಿ ನೀವು. ನೋಡ್ರಿ ಅಮ್ಮಾರ, ನಮ್ಮ ಪಾಡಿಗೆ ನಾವು ಮಾವಾರ ರಾಜು ಅವ್ರನ್ನ ಹೊಲಕ್ಕೆ ಕರ್ಕೊಂಡು ಹೋದ್ರಿಲ್ರಿ. ನಮ್ಮ ಪಾಡಿಗೆ ಬಂದು ನಾವು ಅಡುಗೆ ಮಾಡಿದ್ರಾತು ಅಂತಂದು ಏನು ಮಾಡೋಣ ಅಂತ ಅಡುಗೆ ಅಂತಂದು ನಾವು ಮಾತಾಡ್ಕೊತ ನಿಂತೀವ್ರಿ ಅಮ್ಮಾರ. ಒಮ್ಮೆ ನಮ್ಮಕ್ಕ ಬಂದು ಜಗಳ ತಗೊಂಡು ನಿಂತಾರೆ ನೋಡ್ರಿ. ಜಗಳನ? ಎದಕ್ಕೆ ತಗೊಂಡಾಳಕ್ಕೆ ಜಗಳನ? ಏನಂತ? ಅಮ್ಮಾರ, ಮಾವಾರೇನ ರಾಜು ಅವರಿಗೆ ಹೊಲಕ್ಕೆ ಕರ್ಕೊಂಡು ಹೋಗಾರಲ್ರಿ, ಅದನ್ನೇನೋ ಮಾವರಿಗೆ ನಾವು ಹೇಳಿವಂತ. ನಾವು ಹೇಳಿದಕ್ಕೆ ಮಾವರು ರಾಜು ಅವ್ರನ್ನ ಹೊಲಕ್ಕೆ ಕರ್ಕೊಂಡು ಹೋಗಾರಂತ. ಹಂಗೆ ನೀವಿಬ್ಬರು ಸೇರಿ ಮನೇನ ಹಾಳು ಮಾಡಾಕುಂತೀರಿ, ಮನ್ಯಾಗ ನೆಮ್ಮದಿ ಇಲ್ಲದಂಗೆ ಮಾಡಾಕುಂತೀರಿ. ನಿಮ್ಮಿಂದಾಗಿ ಮನ್ಯಾಗ ನೆಮ್ಮದಿನೇ ಇಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂತ ಒದರಾಡಕುಂತಾರೆ ನೋಡ್ರಿ ಅಮ್ಮಾರ. ನಾವು ಏನು ಮಾಡೀವಿ? ನಮ್ಮ ಪಾಡಿಗೆ ನಾವು ಒದಿವಿಲ್ರಿ. ಈಗಂದ್ರೆ ಈಗಲ್ರಿ ಅಮ್ಮಾರ, ಯಾವಾಗಲೂ ಹಿಂಗೆ ರೀ. ಮಾವರು ರಾಜೋರಿಗೆ ಬೈಲಿ, ಒಟ್ನಲ್ಲಿ ಯಾರ ಮನ್ಯಾಗ ರಾಜೋರಿಗೆ ಬೈಲಿ, ಅವ್ರು ಏನಾರು ತಪ್ಪು ಮಾಡಲಿ ಎಲ್ಲನೂ ತೊಗೊಂಬಂದು ನಮ್ಮ ತಲೆ ಮೇಲೇ ಹೇಳ್ತಾರೆ ಅಮ್ಮಾರ. ನಾವು ಹೇಳಿದ್ವೇನ್ರಿ ಅಮ್ಮಾರ? ರಾಜೋರಿಗೆ ಲಂಚ ತಗೋ, ನೌಕರಿ ಹೋಗಂಗೆ ಮಾಡ್ಕೋ ಅಂತಂದು ನಾವು ಹೇಳಿದ್ವೇನ್ರಿ ಅಮ್ಮಾರ? ನಾವು ದುಡಿದ್ರೂ ಸಮಾಧಾನ ಇಲ್ಲ, ಮನ್ಯಾಗ ಕೆಲಸ ಮಾಡಿದ್ರೂ ಸಮಾಧಾನ ಇಲ್ಲ, ಅಡುಗೆ ಮಾಡಿದ್ರೂ ಸಮಾಧಾನ ಇಲ್ಲರಿ ಅಮ್ಮಾರ. ಎಲ್ಲದಕ್ಕೂ ಏನಾರು ಒಂದು ಅಂತಾನೆ ಇರ್ತಾರೆ, ಒಂದೇ ಸಮನ. ದಿನ ಒಂದಕ್ಕೂ ಬರೀ ಕಿರಿ ಕೊಡೋದ್ರಾಗ ಇರ್ತಾರೆ ಅಮ್ಮಾರ. ಇಬ್ಬರು ಸೇರಿ ಬರೋದು, ನಮಗನ್ನೋದು, ಆಡ್ಕೊಳ್ಳೋದು, ಹೋಗೋದು, ಬರೀ ಹಿಂಗೆ ಮಾಡ್ತಾರೆ ಅಮ್ಮಾರ. ಲಕ್ಷ್ಮಿ, ಅವರಿಬ್ಬರು ಹೇಳಾಕುಂತಿದ್ದು ಕರೆನೇ ಐತನ? ಅಯ್ಯವ್ವ, ಅದು ಹಂಗಲ್ಲ ಬೇ. ಅವ್ರು ಏನು ಹೇಳಾಕುಂತಾರೆ, ನೀನು ಅವ್ರ ಮಾತನ್ನೆಲ್ಲ ನಂಬಕ್ಕೆ ಹೋಗ್ಬೇಡ ಬೇ. ಯವ್ವ, ಇವರಿಬ್ಬರು ಹಗರಿಲ್ಲ ಬೇ. ಇವರು ನನ್ನ ಗಂಡನ ತಲೆಗೆ ಅದಿದೆ ಏನೇನೋ ತುಂಬಿ ರಾಜು ಈ ಮನ್ಯಾಗ ನೆಮ್ಮದಿಯಿಂದ ಎಲ್ಲಾರ್ದಂಗೆ ಮಾಡಾಕುಂತಾರೆ ಬೇ. ಇವರು ರಾಜುನ ಹೊಲಕ್ಕೆ ಕಳ್ಸಂತಂದು ಹೇಳಿದ್ದ ಇವರು, ನನಗೆ ಗೊತ್ತು ಬೇ ಅಮ್ಮ. ಅದು ಇವರಿಬ್ಬರು ಅಳಿಯಂದ್ರ ಹತ್ರ ಮಾತಾಡೋದನ್ನು ನೀನು ಕೇಳಿಸ್ಕೊಂಡೇನು? ರಾಜುನ ಹೊಲಕ್ಕೆ ಕರ್ಕೊಂಡು ಹೋಗ್ರಿ ಮಾವರ, ಮನ್ಯಾಗಿರಿಸ್ಬೇಡ್ರಿ ಅಂತ ಇವರಿಬ್ಬರು ನಿನ್ನ ಗಂಡನ ಹತ್ರ ಹೇಳೋದನ್ನು ನೀನು ಕೇಳಿಸ್ಕೊಂಡಿದೀಯಾ? ಅದು ಅದು ಹಂಗಲ್ಲ ಬೇಯವ್ವ. ಕೇಳಿಸ್ಕೊಂಡಿಯಾ ಅಥವಾ ಇಲ್ಲ ಅಷ್ಟ ಹೇಳು. ಇಲ್ಲ ಮತ್ತೆ ಹೆಂಗೆ ಮಾತಾಡಿದ್ದಿಲ್ಲ ನೀನು? ಆ ಇಬ್ಬರು ಹುಡುಗಿಯರ ಮೇಲೆ ಯಾವಾಗ ನೋಡಿದ್ರು ಬರೀ ಹರ್ಕೊಳ್ಳೋದು, ಜಗಳ ಮಾಡೋದು, ಬರೀ ಇದ್ರಾಗ ಇರ್ತಿದ್ಯಲ್ಲ ನೀನು.
ಅಳಿಯಂದ್ರೆ ಏನೋ ಒಂದು ನಿರ್ಧಾರ ತೊಗೊಂಡ್ರೆ ಅದಕ್ಕೆ ಇವರಿಬ್ಬರು ಹೆಂಗೆ ಸಂಬಂಧ ಇರ್ತಾರೆ? ನಿನ್ನ ಹತ್ರ ಏನಾರ ಸಾಕ್ಷಿ ಐತಾ? ಇಲ್ಲ ಅಳಿಯಂದ್ರೆ ಬಂದ ಮೇಲೆ ಅವ್ರ ಮುಂದೆ ಕೇಳ್ಬೇಕು, ನೀವೇನ್ರಿ ಬರೀ ಸೊಸೆಯರ್ ಮಾತು ಕೇಳ್ತಿರಲ್ಲ, ಸೊಸೆಯರ್ ಚುಚ್ಕೊಟ್ಟಾರ ನಿಮಗೆ, ಏನಾರು ಇದ್ರೆ ಹೇಳ್ರಿ ಅಂತಂದು ಮಾತಾಡ್ಬೇಕು ನಿನ್ನ ಗಂಡನ ಮುಂದೆ. ಅದನ್ನ ಬಿಟ್ಟು ನಿನ್ನ ಗಂಡ ಹೊರಗಡೆ ಹೋದ್ಮೇಲೆ ಇವರಿಬ್ಬರ ಹತ್ರ ಜಗ ತಗೊಂಡಿತ್ತು ಅಂದ್ರೆ ಸರಿ ಹೋಗ್ಬಿಡ್ತೈತೆ ನೀ ಎಲ್ಲನೂ. ಮೊದಲು ನೆಟ್ಟಗೆ ಮಾತಾಡೋದನ್ನು ಕಲಿ. ನಿನ್ನ ಮಗ ದಾರಿ ತಪ್ಪಾನ, ಅದನ್ನು ನೆಟ್ಟಗೆ ಮಾಡೋದು ಕಲಿ. ಇಲ್ಲ ಅಂದ್ರೆ ಮುಂದೆ ಈಗ ತನ್ನ ಮರ್ಯಾದೆ ಹೋಗೈತಿ, ಮುಂದೆ ಮನೆ ಮಂದಿದ ಮರ್ಯಾದೆ ಎಲ್ಲ ಹೋಗಂಗೆ ಮಾಡ್ತಾನೆ ನೋಡು. ಈಗಾಗಲೇ ಮನೆ ಮಂದಿದ ಮರ್ಯಾದೆ ಎಲ್ಲ ಹೋಗಂಗೆ ಮಾಡಬಿಟ್ಟಾನ. ಎಲ್ಲ ನಿನ್ನಿಂದನ ಅಷ್ಟು ಚಂದ ಬೆಳೆಸಿದ್ದೀನಿ ನಿನ್ನ ಮಗನ್ನ. ಇವಾಗ ಸುಮ್ಮನೆ ತಪ್ಪಗ ನಡಿ. ಇನ್ನೂ ಏನಾರು ಇಲ್ಲೇ ನಿಂತು ಮತ್ತು ನೋಡು, ಮತ್ತು ಅವರಿಬ್ಬರೂ ಕಳಿಸಿ ನಿಮ್ಮಿಬ್ರೂ ಅಡುಗೆ ಮಾಡಕ್ಕೆ ಹಚ್ತೀನಿ. ನಡೀರಿ. ನೀವಿಬ್ಬರು ಏನು ಬೇಸರ ಮಾಡ್ಕೋಬೇಡ್ರವ, ಅಡುಗೆ ಮಾಡಿರಿ, ಅವ್ರ ಜೊತೆ ನಾನು ಮಾತಾಡ್ತೀನಂತ. ಸರಿ ಆಯ್ತು ಬೇಮ್ಮ.